ಈಗಾಗಲೇ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಸಂಪೂರ್ಣ ಯಾದಗಿರಿ ಜಿಲ್ಲೆಯನ್ನ ಬರಗಾಲ ಪೀಡಿತ ಪ್ರದೇಶವೆಂದು ಘೋಷಿಸಿ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ಧನವನ್ನ ಕೊಡಬೇಕೆಂದು ಸಂಘಟನೆ ಒತ್ತಾಯಿಸಿದೆ. ತಹಸೀಲ್ದಾರರು ಕಾರ್ಯಾಲಯ, ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕಾ ಸಮಿತಿ ವತಿಯಿಂದ ಮನವಿಯನ್ನ ನೀಡಲಾಗಿದೆ. ಗ್ರಾಮೀಣ ಭಾಗಕ್ಕೆ ಹೋಗುವ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು ಸದರಿ ರಸ್ತೆಗಳನ್ನು ಸುಧಾರಣೆ ಮಾಡಬೇಕು ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳಾಗಿರುವ ವಿದ್ಯುತ್ ಸೌಲಭ್ಯ, ಕುಡಿಯುವ ನೀರಿನ ವ್ಯವಸ್ಥೆ, ಚರಂಡಿ ದುರಸ್ತಿ ಮತ್ತು ವಾರ್ಡ್ಗಳಲ್ಲಿರುವ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿ ಮೂಲಭೂತ ಸೌಕರ್ಯ ನೀಡುವಲ್ಲಿ ಅಧಿಕಾರಿಗಳು ವಿಫಲವಾಗಿದ್ದು ಇದರ ಬಗ್ಗೆ ಸಾರ್ವಜನಿಕರು ಕೇಳಿದರೆ ಯಾವಾಗಲೂ ಹಣವಿಲ್ಲವೆಂದು ಕೈ ತೊಳೆದುಕೊಳ್ಳುತ್ತಿದ್ದಾರೆ ಎಂದು ಆರೋಪ ಮಾಡಿದರು. ರಾಜ್ಕುಮಾರ್ ರಾಠೋಡ್, ಆರ್ಜಿತಾ ಟಿಟ್ಟು, ಕನ್ನಡ ನ್ಯೂಸ್, ಯಾದಗಿರಿ. ಎಲ್ಲ ಡೈರೆಕ್ಷನ್ ಕೊಟ್ಟರೆ ಮೀಟಿಂಗ್ ಮಾಡಿದ್ರು. JD ಅಗ್ರಿಕಲ್ಚರ್ DC ಸಾರು, ಆಮೇಲೆ ನಮಗೆ ಎಲ್ಲರಿಗೆ ಮೀಟಿಂಗ್ ಮಾಡಿ ಸಾಹೇಬರು ಅದ್ರ ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ನಾವು ವಿಸಿಟ್ ಮಾಡ್ತೀವಿ. ಏನಾದರೂ ರಸಗೊಬ್ಬರದಾಗಿರ್ಬೋದು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ರಿ ನಮ್ಮ ಮಾಹಿತಿ ಕೊಡ್ರಿ. ನಿಮ್ಮದಿನ ಹೆಸರು ಹೇಳಲ್ಲ ಎಲ್ಲಿ ನಾವು ವಿಸಿಟ್ ಮಾಡ್ತೀವಿ. ಯಾವ ಶಾಪ್ ಹೆಸರು ಕೊಟ್ಟರೆ ಸಾಕು ನಮಗೆ. ಇದನ್ನು ನಿಮ್ಮ ಹೆಸರು ಹೇಳೋದು ನಾವು ಅದು ನೋಡ್ತೀವಿ, ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿ ಕ್ರಮ ಕೊಡ್ತೀವಿ. ಹಂಗೇನಂದ್ರೆ DC ಸಸ್ಪೆಂಡ್ ಮಾಡೋಕ್ಕೆ ಹೇಳಿದೆ. ಹಂಗೇನು ಹೆಚ್ಚಿಗೆ ರೈತರಿಗೆ ತೊಂದರೆ ಮಾಡೋದು, ಆಮೇಲೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡೋದಕ್ಕೆ ಇದು ಅವರು ಶಾಪ್ನ ಸಸ್ಪೆಂಡ್ ಮಾಡೋದನ್ನು ಹೇಳಿದ್ದಾರೆ. JD ಅಗ್ರಿಕಲ್ಚರ್ ಸರ್ ಹೇಳಿದ್ದಾರೆ, ಆಮೇಲೆ ನಮ್ಮ DC ಸಾಹೇಬರು ಹೇಳಿದ್ದಾರೆ. ಹಾಗಾಗಿ ಅದು ಏನಂದರೆ ವಿಸಿಟ್ ಮಾಡ್ತೀವಿ. ಈ ಸಾರಿ ಮಾಹಿತಿ ಏನಾಗುತ್ತೆ ಬಿಸಿ ಇದ್ವಿ. ಆ ಕಡೆ ನಿನ್ನೆ ಮುಗಿದಿದೆ, SR ಎಲ್ಲ ಖಂಡಿತ ಇದೆ. ಇವತ್ತು ರೆಗ್ಯುಲರ್ ವರ್ಕ್ ಮಾಡ್ತಾ ಇದ್ವಿ. ಇದನ್ನೆಲ್ಲ ನಾವು ಪರಿಹಾರ ಮಾಡಲು ಅವರಿಗೆ ನಮಗೆ ಹೆಂಗಿರ್ತಂದ್ರೆ ಗಂಡ ಹೆಂಡತಿ ಸಂಬಂಧ ಇದ್ದಂಗೆ ಇರ್ತದೆ, ಬಿಡಂಗಿಲ್ಲ ಅವರಿಗೆ ನಮಗೆ. ಆದರೆ ಅವ್ರು ನಮ್ಮನ್ನ ಅರ್ಥ ಮಾಡ್ಕೊಂಡಿಲ್ಲ. ನಾವು ಅವ್ರ ಕೂಡ ಜಗಳಕ್ಕೆ ಏನು ಅವ್ರಿಗೆ ನಮಗೆ ಹೊಲ ಅವ್ರ ಹೊಲ ನಾವು ಕಟ್ಕೊಂಡಿಲ್ಲ, ನಮ್ಮ ಹೊಲ ಅವ್ರು ಕಟ್ಕೊಂಡಿಲ್ಲ. ಆದರೆ ಅನಿವಾರ್ಯವಾಗಿ ಅವರು ಕೂಡ ಟೆನ್ಷನ್ದಾಗ ಇರ್ತಾರಂತ ನಮಗೆ ಅನ್ನಿಸ್ತದೆ. ಸರ್, ನಾವು ಯಾಕೆ ಹೇಳೋಕೆ ಹೋದ್ರೆ ಇವು ಸಮಸ್ಯೆಗಳು ನೀವೇ ಬಗೆಹರಿಸ್ಬೇಕಂತ. ಇವು ನಾವು ಇನ್ನೂ ಒಂದು DC ಅವರು ಕರೆಕ್ಟೇ ಇರ್ತಾರೆ, ಅವ್ರು ಕೆಳಗಿನವರು ಅಲ್ಲಿ ಸಮಸ್ಯೆ ಮಾಡ್ತಾರೆ, ಅವ್ರಿಗೆ ಬರ್ತಾರೆ. ಅದರಂಗೆ ನೀವು ಕರೆಕ್ಟ್ ಇರ್ತೀರಿ. ನಿಮ್ಮೊಬ್ಬ ಆಫೀಸರ್ಗಳು ಒಬ್ಬರು ನಿಮ್ಮ ಕೆಳಗಿನ ರಾಜ್ಯಗಳು ಸಮಸ್ಯೆ ನಿಮಗೇನಾಗ್ತಂದ್ರೆ ನಾವು ಕರೆಕ್ಟ್ ಇದ್ದೀವಿ, ನಮ್ಮನ್ನೇ ಯಾಕಪ್ಪ ಇವ್ರಿಗೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಹಂಗಲ್ಲದು. ನಾವು ಒಬ್ಬ ಸಂಸಾರ ಅಂದ್ರೆ ಮನೆಯಲ್ಲಿ ಒಬ್ಬ ಮಗ ತಪ್ಪ ಮಾಡಿದ್ರೆ ತಂದಿಗೆ ಹೇಳಬೇಕು ಅಂತ ಹೇಳಿ ತಂದಿಗೆ ಹೇಳೋದ ಬಂದಿಗೆ ಹೇಳಿದ್ರೆ ಯಾರು ಹೇಳ್ತಾರೆ, ಅವ್ರ ಅಪ್ಪ ಕೇಳೋಕೆ ಬರ್ತಾರೆ. ಅದರಾಗೆ ನೀವು ಒಂದು ತಾಲೂಕಿನ ಒಂದು ದಂಡಾಧಿಕಾರಿ ಅಂದರೆ ನೀವು ಈ ತಾಲೂಕಿನ ಒಂದು ತಂದಿವರ್ ಇದ್ದಂಗೆ ಒಂದು ನಿಮ್ಗೆ ಜವಾಬ್ದಾರಿ ಅದ. ಅದಕ್ಕೆ ನಾವು 2-3 ಸಲ ನಿಮ್ಮ ಕೂಡ ಮಾತಾಡಕತ್ತೀನಿ. ಸಂಡೇ ಅದು ಆಗಸ್ಟ್ 15 ಏನು ಪ್ರಾಬ್ಲಮ್ ಆಗಿತ್ತು ಈಗೆಲ್ಲ ಸರಿ ಮಾಡಿದ್ವಿ. ಮೊನ್ನೆಯಿಂದ ರೆಗ್ಯುಲರ್ ಕೊಟ್ಟಿದ್ದು ಅಂತ ಫೋನ್ ಮೂಲಕ ಹೇಳಿದ್ದಾರೆ. ಆಮೇಲೆ ಅವರು ಕೂಡ ಬರೋಕ್ಕೆ ಹೇಳಿದ್ದೀನಿ 3 ಗಂಟೆ. ಅವ್ರಿಗೆ ಮಾಹಿತಿ ಕೊಡ್ತೀವಿ. ಕೊಟ್ಟಿದ್ದ 16 ಸಿಬ್ಬಂದಿ ಸುಧಾರಣೆ ಮಾಡಿ ಆಯಾ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಸ್ಪಂದನೆ ಮಾಡಿ ವರ್ಕ್ ಮಾಡೋಕ್ಕೆ ಹೇಳಿದ್ವಿ. ಅವ್ರು ಮಧ್ಯಾಹ್ನ ಒಂದು ಮೀಟಿಂಗ್ ಇಟ್ಟಿದ್ದೀವಿ. ಆಮೇಲೆ ರಸಗೊಬ್ಬರದ ಅಂಗಡಿಯವರು ಇದು ಸರಿ ವಿತರಣೆ ಮಾಡ್ತಿಲ್ಲ, ಹಾಗೆ ಹೆಚ್ಚಿನ ಇದು ರೇಟ್ಗೆ ಮಾರಾಟ ಮಾಡ್ತಾರೆ ಅಂತ ಹೇಳ್ತಿದ್ರಿ. ನಾವು ಅಗ್ರಿಕಲ್ಚರ್ ಕರೆಸಿ ಅವ್ರ ಸಮಸ್ಯೆಗಳಲ್ಲಿ ಯಾವ ಎಲ್ಲ ಅಂಗಡಿಗಳಿಗೆ ಅದನ್ನು ನಮ್ಮ ಯಾವುದೇ ರೀತಿ ಹೆಚ್ಚಿನ ಬೆಲೆಗೆ ಮಾರಾಟ ನಿಮ್ಗೆ ಏನು ಬೇಕು ಹೇಳ್ರಿ, ಅದ್ರ ಬಗ್ಗೆ ನಾವು ಇನ್ನೂ ನಿಮಗೆ ಆಯುಕ್ತರಿಗೆ ಬೇಕಾದ್ರೆ ಮಾಡಮ್ಮ, ಮುಖ್ಯಮಂತ್ರಿ ಮಾತಾಡಮ್ಮ ಮಾಡಿಸ್ಕೊಳಮ್ಮ. ನಾವು ಇಲ್ಲಿ ಬದುಕಬೇಕಾಗಿದೆ. ನಾವು ಈ ತಾಲೂಕಿನಲ್ಲಿ ಇದ್ದೀವಿ. ಈಗ ಇಲ್ಲಿ ಏನದ ನಿಮಗೆ ಅವ್ರು ಸರ್ಕಾರ ಕೊಟ್ಟರೆ ನಮಗೆ ನೀವು ಕೊಡ್ತೀರಿ. ಇಲ್ಲಿ ತೊಂದರೆ ಆಗಬಾರ್ದು. ನಾವೇನಿದ್ವಿ ಅಂದ್ರೆ ಸಾರ್ವಜನಿಕರು ಪಾಪ ನಮ್ಮ ರೈತರಂದ್ರೆ ನಾವೇನೀವಿ ಅಂದರೆ ನಿಮಗೊಂದು ಮಾತಾಡ್ತೀವಿ. ನೀವು ಒಂದು ಓದಿರಿ, ಇವತ್ತ ಒಬ್ಬ ತಹಸೀಲ್ದಾರ್ ಆಗಿ ಇವ್ರು ಓದಿಲ್ಲ ಅದಕ್ಕೇನಪ್ಪ ಅಂದ್ರೆ ಇವತ್ತು ಬಂದ್ರೆ ಇವ್ರು ಹೊಲ ಮನೆಯಾಗ ದುಡಿದು ದಟ್ಟರಾಗಿ ಇವತ್ತು ಬಂದು ನಮ್ಗೆಲ್ಲರಿಗೆ ಅನ್ನ ದೇಶದ ಬೆನ್ನೆಲುಬು ಅಂತೀವಿ. ಈಗ ಸದ್ಯ ಏನಪ್ಪ ಅಂದ್ರೆ ಬರಗಾಲ ಅದ. ಈ ಟೈಮೇ ಟೆಂಡರ್ ಕರೆದಿಗೆ ಸುಮ್ಮನೆ ಹವಾಗಳು ಅಂತೀವಿ. ಅದೆಲ್ಲ ಊರು ತೆಗೆ ಕೂಡ ಬರಲ್ಲ. ಈಗ ಕಾಲುವೆಗೆ ನೀರು ಹರಿಸಿದ ಏನಂದ್ರೆ ಒಳ ಅರಿವು ಎಲ್ಲಿವರೆಗೆ ನೀರು ಇರ್ತದೆ ಅಲ್ಲಿವರೆಗೆ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ಯಾರ. ಒಳ ಅರಿವು ನೀರು ಬಂದ್ ಆಗ್ತಪ್ಪ ಅಂದ್ರೆ ಅದು ಮತ್ತೆ ವಾರಬಂದಿ ಸಿಸ್ಟಮ್ ಮಾಡ್ತಾರೆ. ಈಗ ಅವರು ಈಗ ಬಂದ್ ಮಾಡಿದ್ರಪ್ಪ ಅಂತಂದ್ರೆ ರೈತರ ಗತಿ ಏನು? ಬೇಸಿಗೆನೇ ಮಾಡ್ಬೇಕಾಗಿ 7 ಅವೆಲ್ಲ ಬೇಸಿಗೆ
ಏನಾಗಿತ್ತು ಎಮ್ ಅವ್ರಿಗೆ ಏನಾಗಿತ್ತು ಎಲ್ಲರಿಗೆ ಏನಾಗಿತ್ತಲ್ಲ ಮತ್ತೆ ಗ್ರಾಂಟ್ ಇವಾಗ ಬಂದು ಒಟ್ಟು ಇವಾಗ ಬರಲ್ಲ ಅಡ್ವಾನ್ಸೇ ಮಾಡಿ ಮಾಡ್ಬಿಡಂತ ನಾವು ಹೇಳಕ್ಕಿಲ್ಲ. ಈಗ ಮಾಡ್ತೀವಿ ಅನ್ನೋ ಕೆಟ್ಟಾರಲ್ಲ. ಈಗ ಮಾಡಿದ್ರೆ ಮುಚ್ಚೆ ಮನೆ ಮುಚ್ಚೆ ನಡಿ ಅಂದು ಬರ್ತಾರೆ ಅದನ್ನ. ಕಲ್ಯಾಣ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅತಿ ಕಡಿಮೆ ದರದಲ್ಲಿ ರಷ್ಯಾ, ಜಾರ್ಜಿಯಾ, ಉಜ್ಬೇಕಿಸ್ತಾನ್, ಕೈರ್ಗಿಸ್ತಾನ್, ಯುಕೆ, ಐರ್ಲೆಂಡ್ ವಿದೇಶದಲ್ಲಿ MBBS ಓದಲು ಆಸಕ್ತಿ ಇದೆಯಾ? ಹಾಗಾದ್ರೆ ಭೇಟಿ ನೀಡಿ SB ಇಂಟರ್ನ್ಯಾಷನಲ್ ಓವರ್ಸಿಯರ್ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ ಅವರು ಒಂದು ಉತ್ತಮವಾದ ಅವಕಾಶವನ್ನ ಕಲ್ಪಿಸಲು ಮುಂದಾಗಿದ್ದಾರೆ. SB ಸ್ಟಡಿ MBBS ಅಬ್ರಾಡ್ ನಲ್ಲಿ NMC ಅಪ್ರೂವಲ್ ಯೂನಿವರ್ಸಿಟಿ ಹೊಂದಿರುವ ಉತ್ತಮ ಮೆಡಿಕಲ್ ಕಾಲೇಜುಗಳು ಇದ್ದಾವೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಭೇಟಿ ಕೊಡಿ SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187203211 ಹಾಗೂ ಪ್ಲಾಟ್ ನಂಬರ್ 2 ಜಿಮ್ಲಾ ನಿವಾಸ್, ಪವರ್ ಲೇಔಟ್, ನೀವರ್ಜವರ್ಗಿ ರೋಡ್, ಕಲಬುರಗಿ. ನಮಸ್ಕಾರ ಎಲ್ಲರಿಗೂ. ಸೊ ನಾನು SB ಇಂಟರ್ನ್ಯಾಷನಲ್ ಓವರ್ಸೀಸ್ ಎಜುಕೇಷನ್ ಆ್ಯಂಡ್ ಜಾಬ್ ಕನ್ಸಲ್ಟೆನ್ಸಿ ಕಂಪ್ನಿಗೆ ಬಂದಿದ್ದೀನಿ. ಸೊ ಇಲ್ಲಿ ಬಂದಿದ್ದ ಕಾರಣ ಏನಂತಂದರೆ, ಇಲ್ಲಿ MBBS ಮಾಡಬೇಕು ಅಂತಂದರೆ ನೀವು ಓವರ್ಸೀಸ್ ಔಟ್ ಆಫ್ ಇಂಡಿಯಾ ನೀವು ಹೋಗಿ ಎಜುಕೇಷನ್ ತೊಗೋಬೋದು. ಆಮೇಲೆ ಯಾವ್ಯಾವ ಕಂಟ್ರೀಸ್ ಹೋಗ್ಬೋದು ಅಂತಂದರೆ ಇಲ್ಲಿ ನೋಡ್ಬೋದು ನೀವು. ರಷ್ಯಾ, ಜಾರ್ಜಿಯಾ, UK ಎಲ್ಲ ಕಡೆ ನೀವು ಹೋಗ್ಬೋದು. ನಿಮ್ಗೆ ಯಾವ ಐರ್ಲೆಂಡ್ ಆಯಿತು, ಯಾವ ಕಂಟ್ರಿ ನಿಮ್ಗೆ ಇಷ್ಟ ಅಲ್ಲೆಲ್ಲ ಹೋಗಿ ನೀವು ಎಜುಕೇಷನ್ ತೊಗೋಬೋದು. ಆಮೇಲೆ ಫೀಸ್ದೇನು ಟೆನ್ಷನ್ ಇಲ್ಲ. ಫೀಸ್ ಎಲ್ಲ ನಿಮಗೆ ಏನಂತಾರೆ ಕಡಿಮೆ ರೇಂಜಲ್ಲೇ ಆಗುತ್ತೆ. ಈಗ ನೀವು ಇಂಡಿಯಾನಲ್ಲಿ ಬೇರೆ ಕಡೆ ಎಲ್ಲಿ ಹೋದ್ರೇನು ನಿಮ್ಗೆ ಜಾಸ್ತಿ ಫೀಸ್ ಕೇಳ್ತಾರೆ. ಆಲ್ಮೋಸ್ಟ್ 1 CR ವರೆಗೂ ಆಗ್ಬೋದು. ಬಟ್ ಇಲ್ಲಿ ರೀಸನೇಬಲಲ್ಲೇ ಮಾಡಿಕೊಡ್ತಾರೆ ಎಲ್ಲ. ಪ್ಲಸ್ ಅಲ್ಲಿಂದ ಹೋಗೋದು ಟಿಕೆಟು, ವೀಸಾ ಎಲ್ಲ ನಮ್ಮ ಕಡೆಯಿಂದೇ ಇರುತ್ತೆ. ಆ್ಯಂಡ್ ಅಲ್ಲಿ ನೀವು ಹಾಸ್ಟೆಲ್ಗೆ ಏನು ಹೋಗ್ತಿರಲ್ಲ, ಹಾಸ್ಟೆಲ್ ಸ್ಟೇದು, ಆಮೇಲೆ ಅಲ್ಲೆಲ್ಲ ನಿಮ್ಗೆ ಪ್ರಾಪರ್ ಇಂಡಿಯನ್ ಫುಡ್ಡೇ ಸಿಗುತ್ತೆ. ಸೊ ನಿಮ್ಗೆ ಅದ್ರದ್ದು ಏನು ಟೆನ್ಷನ್ ಇಲ್ಲ. ಆ್ಯಂಡ್ ನಿಮ್ದು ನೀಟ್ ಕಂಪ್ಲೀಟ್ ಆಗಿರಬೇಕು. ನೀಟ್ದು ಸರ್ಟಿಫಿಕೇಟ್ ಬೇಕು ನಿಮ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತಂದರೆ.